ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ನ ಬುಲಾವ್ ಬಂದಿದೆ. ದಿಢೀರ್ ಅಂತ ದೆಹಲಿಗೆ ಬನ್ನಿ ಅಂತ ಮುಖ್ಯಮಂತ್ರಿಗೆ ಸೂಚನೆಯನ್ನು ಕೊಡಲಾಗಿದೆ. ಇದೀಗ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ನಾಳೆ ದೆಹಲಿಗೆ ಬನ್ನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ವತಃ ಕೆಸಿ ವೇಣುಗೋಪಾಲ್ ದೂರವಾಣಿ ಮುಖಾಂತರ ತಿಳಿಸಿದ್ದಾರೆ. ಫೋನ್ ಮಾಡಿ ಬನ್ನಿ ದಿಲ್ಲಿಗೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ದೆಹಲಿಗೆ ಹೋಗ್ತಾರೆ. ಇದರ ಬೆನ್ನಿಗೆ ರಾಜ್ಯದಲ್ಲಿ ಚಟುವಟಿಕೆಗಳು ಶುರುವಾಗುವಂತ ಲಕ್ಷಣ. ಸರ್ಕಾರಕ್ಕೆ 3 ವರ್ಷ ಭರ್ತಿಯಾಗಿದೆ. ಕ್ಯಾಬಿನೆಟ್ ರೀಶಫಲ್ಗೆ, ಸಂಪುಟ ಪುನರ್ರಚನೆಗೆ ಒತ್ತಾಯಗಳಿದ್ದಾವೆ. ಶಾಸಕರು ಹೇಳ್ತಾ ಇದ್ದಾರೆ, ನಾವು ಮತ್ತೆ ದಿಲ್ಲಿಗೆ ಹೋಗ್ತೀವಿ, 30-40 ಜನ ಶಾಸಕರು ಅಂತ ಮೊನ್ನೆ ತಾನೇ ಬಹಳ ಶಾಸಕರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ರು. ಯಾಕಂತಂದ್ರೆ ಸಚಿವ ಸಂಪುಟ ಪುನರ್ರಚನೆಯಾಗಬೇಕು, 3 ವರ್ಷ ಆಯಿತು ಸರ್ಕಾರಕ್ಕೆ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಕರೆ ಮಾಡಿದ್ದಾರೆ. ದಿಲ್ಲಿಗೆ ಬನ್ನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗೋದಕ್ಕಿದ್ದಾರೆ. ಏನ್ ಚರ್ಚೆ ಆಗುತ್ತೆ ಅಂತ ಸದ್ಯಕ್ಕಿರುವಂತ ಕುತೂಹಲ. ಒಂದು, ನಾಯಕತ್ವ ಬದಲಾವಣೆಯ ಬಗ್ಗೆ, ಕ್ಯಾಬಿನೆಟ್ ರೀಶಫಲ್ ಬಗ್ಗೆ, ಈ ಎರಡರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾದಂತ ಅಗತ್ಯ ಇದೆ. ಕಾಂಗ್ರೆಸ್ನ ಶಾಸಕರು ಕೂಡ ಅದನ್ನೇ ಹೇಳ್ತಾ ಇರೋದು. ನಾಯಕತ್ವ ಬದಲಾವಣೆಯ ಬಗ್ಗೆ ಸ್ಪಷ್ಟತೆ ಬೇಕು, ಇಲ್ಲ ಅಂತ ಆದ್ರೆ ಸರ್ಕಾರದ ಮೇಲೆ ಅದು ಪರಿಣಾಮ ಬೀರುತ್ತೆ, ಮುಂದಿನ ಎಲೆಕ್ಷನ್ ನಲ್ಲಿ ನಮಗದು ಭಾರಿ ದೊಡ್ಡ ಹಿನ್ನಡೆಯಾಗುತ್ತೆ ಅಂತ. ಎರಡನೆಯದ್ದು ಸಚಿವ ಸಂಪುಟ ಪುನರ್ರಚನೆ. 3 ವರ್ಷದಿಂದ ಅವರೇ ಸಚಿವರಾಗಿ ಮುಂದುವರೆದಿದ್ದಾರೆ. ಬಹಳ ಜನ ಸಚಿವರು ನಿಷ್ಕ್ರಿಯರಾಗಿದ್ದಾರೆ. ಇವರನ್ನೇ ಮುಂದುವರಿಸಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಶಾಸಕರು ಹೇಳ್ತಾ ಇರೋದು. ಜೊತೆಗೆ ಈಗ ನಾವು ಮಂತ್ರಿಯಾಗದೇ ಇದ್ರೆ ಮತ್ತೆ ಯಾವಾಗ ಅವರಿಗೆ ಅವಕಾಶ ಅಂತಾದ್ರೆ, ಈಗಿರುವಂತ ಸಚಿವರಿಗೆ ಅವಕಾಶಗಳು ಮುಂದುವರಿಯುತ್ತೆ ಅಂತಾದ್ರೆ ನಾವೆಲ್ಲ ಮಂತ್ರಿಗಳಾಗೋದು ಯಾವಾಗ? 5 ಬಾರಿ ಗೆದ್ದಿದ್ದೀವಿ, ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಮ್ಮ ಪ್ರದೇಶಕ್ಕೆ, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನು ಶಾಸಕರು ಮುಂದಿಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಉತ್ತರ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟ ಬೆನ್ನಿಗೆ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಹೈಕಮಾಂಡ್ ವಿಚಾರ ತಿಳಿತಾ ಇದ್ದಂತೆ ಡಿಕೆ ಬ್ರದರ್ಸ್ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಚರ್ಚೆಯಾಗಿದೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಚರ್ಚೆ ಮಾಡಿದ್ದಾರೆ. ಸುಮಾರು 2 ತಾಸು ಚರ್ಚೆಯಾಗಿದೆ. ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ಗೆ ಹೈಕಮಾಂಡ್ ಅವಕಾಶವನ್ನ ಕೊಡ್ತು ಅಂತ ಹೇಳಿದ್ರೆ, ಅವಕಾಶವನ್ನ ಮಾಡಿ ಕ್ಯಾಬಿನೆಟ್ ರೀಶಫಲ್ ಅಂತ ಗ್ರೀನ್ ಸಿಗ್ನಲ್ ಕೊಟ್ರೆ ಅದು ಡಿಕೆ ಶಿವಕುಮಾರಿಗಾಗುವಂತ ಹಿನ್ನಡೆ. ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾದಂತೆ. ಯಾಕಂತಂದ್ರೆ ಒಮ್ಮೆ ಕ್ಯಾಬಿನೆಟ್ ಪುನರ್ರಚನೆ ಆಯಿತು ಅಂತಂದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತರ್ಥ. ನಾಯಕತ್ವ ಬದಲಾವಣೆ ಸದ್ಯಕ್ಕಾಗಲ್ಲ ಅಂತರ್ಥ. ಸೊ ಒಂದು ವೇಳೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯ ಅವರನ್ನ ಕರೆದು ಕೊಡ್ತು ಅಂತಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯದು. ಸೊ ಇದನ್ನು ಯಾವ ರೀತಿ ನೋಡಬೇಕು, ಏನು ಮಾಡಬೇಕು ಅನ್ನೋದರ ಬಗ್ಗೆ ಅವರು ಕೂಡ ಸಭೆ ಮಾಡಿದ್ದಾರೆ. ಸದ್ಯಕ್ಕಿನ್ನೇನು ಬಂದಿಲ್ಲ, ಕರೆದ್ರು ಹೋಗ್ತೀನಿ, ಬಟ್ ನನ್ನೇನು ಕರೆದಿಲ್ಲ. ಇಲ್ಲಿವರೆಗೂ ಕರೆದಿಲ್ಲ. ಸಿಎಂ ಕರೆದಿದ್ದಾರಂತೆ, ಹೋಗ್ತಾರೆ. ನನಗೆ ಗೊತ್ತಿಲ್ಲ, ಅವ್ರು ನನಗೇನು ಹೇಳಿಲ್ಲ. ನಾವು ಇಷ್ಟೊತ್ತು ಮೀಟಿಂಗ್ ಎಲ್ಲ ಇದ್ದೋ, ಈಗ ಜಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದೋ. ಅಧ್ಯಕ್ಷರು, ನಾನು ಚೀಫ್ ಮಿನಿಸ್ಟ್ರು, ಏನು ವಿಚಾರ, ಸುರ್ಜಿವಾಲಾ ಎಲ್ಲ ಮೀಟಿಂಗ್ ಇದೆ. ಈ SIR ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ. GB ಎಲೆಕ್ಷನ್ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ, ಅದು ಮಾಡ್ತಾ ಇದ್ದೀವಿ. ಏನು ವಿಚಾರಕ್ಕೆ ಹೋಗ್ತಿರ್ಬೋದು ಅಂತ ಸರ್? ಈಗ ಸಂಪುಟ ಪುನರ್ರಚನೆನಾ, ನಾಯಕತ್ವ ಬದಲಾವಣೆನಾ? ನನಗೆ ಗೊತ್ತಿಲ್ಲ ಸರ್. ಹೋಗ್ತಿದ್ದೀರಾ? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಡಿಕೆ ಶಿವಕುಮಾರ್ ಅವರು ಬಯಸಿದ್ದು ಇಬ್ಬರನ್ನೂ ಕರೆದು ಮಾತನಾಡ್ತಾರೆ ಅಂತ, ಆದ್ರೆ ಒಬ್ಬರಿಗೆ ಕರೆದಿದ್ದಾರೆ, ಒಬ್ಬರನ್ನೇ ಬನ್ನಿ ಅಂತ ಹೇಳಿದ್ದಾರೆ. ಏನ್ ಸಂದೇಶ ಕೊಡ್ತಾ ಇದೆ, ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ರಕ್ಷಿತ್, ನಿನ್ನೆ SIR ಕುರಿತ ವಿಶೇಷ ಸಭೆಯ ಬಳಿಕ ವೇಣುಗೋಪಾಲ್ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ 26ನೇ ತಾರೀಕು ದೆಹಲಿಗೆ ಬನ್ನಿ ಎನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ 2 ರೀತಿಯಾದ ಚರ್ಚೆ ನಡೀತಾ ಇದೆ. ಒಂದು, ಮುಖ್ಯಮಂತ್ರಿಗಳು ಕೂಡ ನಿರಂತರವಾಗಿ ರಾಹುಲ್ ಗಾಂಧಿಯ ಭೇಟಿಗೆ ಸಮಯಾವಕಾಶವನ್ನ ಕೇಳ್ತಾ ಇದ್ರು.
ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಈ ಬುಲಾವ್ ಬಂದಿದೆ. ಅಂದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ಆಗೋದಕ್ಕೆ ಮುಖ್ಯಮಂತ್ರಿಗಳು ಬಯಸಿದ್ರು. ಅದು ಯಾವ್ಯಾವ ಕಾರಣಕ್ಕಿರ್ಬೋದು, ಅದು ಸೆಕೆಂಡ್ರಿ. ಆದ್ರೆ ಅವರು ಟೈಮ್ ಕೇಳಿದ್ದು ನಿಜ, ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದು ನಿಜ. ಯಾಕಂದ್ರೆ ಈ ಹಿಂದೆ 17ನೇ ತಾರೀಕಿಗೆ ಹೋಗ್ತಾರೆ ಅಂತಿತ್ತು, ಆಗ ರಾಹುಲ್ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಸೊ ಈಗ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಆ ಕಾರಣಕ್ಕಾಗಿ ವೇಣುಗೋಪಾಲ್ ಕರೆ ಮಾಡಿ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಈಗ 2 ವಿಚಾರಗಳು ಮುಂದೆ ಇದಾವೆ. ಒಂದು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತ ಒತ್ತಡ ಜಾಸ್ತಿ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಮುಂದಿನ ವಾರ ಅಂದ್ರೆ ಈ ವಾರ ಒಂದಷ್ಟು MLAಗಳು ದೆಹಲಿಗೆ ಹೋಗಿದ್ರೆ ಮತ್ತೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಬಹಿರಂಗವಾಗಿ ಶಾಸಕರು ತಂಡೋಪತಂಡವಾಗಿ ಸಚಿವ ಸಂಪುಟ ಪುನರ್ರಚನೆಗೋಸ್ಕರ ದೆಹಲಿಗೆ ಹೋಗುವಂತದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಈ ಭೇಟಿಯನ್ನ ಬಯಸಿದ್ರು ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಇದು ದೆಹಲಿಯಿಂದಲೇ ನೇರವಾಗಿ ಬಂದಿರತಕ್ಕಂತೆ ಕರೆ ಅಲ್ಲ, ಮುಖ್ಯಮಂತ್ರಿಗಳು ಬಯಸಿದ ಕಾರಣಕ್ಕಾಗಿ ದೆಹಲಿಯಿಂದ ಬಂದಿರುವಂತ ಕರೆ ಆಗಿರೋದ್ರಿಂದ ಯಾವ ವಿಚಾರವನ್ನು ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ತಾರೆ ಅನ್ನೋದರ ಮೇಲೆ ಈ ಬೆಳವಣಿಗೆಗಳ ಅಥವಾ ಈ ಭೇಟಿಯ ಫಲಿತಾಂಶ ಸಿಗತ್ತೆ. ಈಗ ಸಚಿವ ಸಂಪುಟ ಪುನರ್ರಚನೆ ಇದೆ, ರಾಜ್ಯಸಭೆ ಚುನಾವಣೆ ಇದೆ, ಹೈಕಮಾಂಡ್ನ ಅಭ್ಯರ್ಥಿಯೊಬ್ಬರು ರಾಜ್ಯದಿಂದ ಆಯ್ಕೆಯಾಗುವಂತದ್ದು ನಿಶ್ಚಿತ ಇದೆ. ಆ ವಿಚಾರಗಳ ಬಗ್ಗೆ ಏನಾದ್ರೂ ಚರ್ಚೆಗಳು ನಡೆಸ್ತಾರಾ? ಸಚಿವ ಸಂಪುಟ ಪುನರ್ರಚನೆಗೆ ಏನಾದ್ರೂ ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಅಥವಾ ನಾಯಕತ್ವದ ಬದಲಾವಣೆ ವಿಚಾರದ ಬಗ್ಗೆ ಒಂದು ಕ್ಲಿಯರ್ ಆಗಿ ಹೇಳಿ ಅಂತ ಏನಾದ್ರೂ ಮುಖ್ಯಮಂತ್ರಿಗಳು ಒತ್ತಡವನ್ನ ಹಾಕ್ತಾರಾ? ಯಾವ ವಿಚಾರ ಅನ್ನೋದು ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಆದ್ರೆ DCM ಅನ್ನ ಬಿಟ್ಟು ಈಗ ಸದ್ಯಕ್ಕೆ ಇರುವಂತ ಮಾಹಿತಿ ಸಿದ್ದರಾಮಯ್ಯನವರನ್ನ ಮಾತ್ರ KC ವೇಣುಗೋಪಾಲ್ ಕರೆ ಮಾಡಿ ಕರೆದಿರುವಂತದ್ದು. DK ಶಿವಕುಮಾರ್ ಅವರಿಗೆ ಇಲ್ಲಿಯ ತನಕ ಯಾವುದೇ ಕರೆ ಬಂದಿಲ್ಲ. ಆ ಕಾರಣಕ್ಕಾಗಿ ಏನು DK ಶಿವಕುಮಾರ್ ಕೂಡ ಒಂದ್ ರೀತಿ ತಳಮಳಕ್ಕೆ ಒಳಗಾದಂಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಏನಾದ್ರೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅಲ್ಲಿಗೆ ಸ್ಪಷ್ಟವಾಯಿತು, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋದು ಕ್ಲಿಯರ್ ಆಗುತ್ತೆ. ಆ ಕಾರಣಕ್ಕಾಗಿ ನಿನ್ನೆ DK ಸುರೇಶ್ ಅವರ ಜೊತೆಗೂ ಸುಮಾರು 2 ತಾಸು ಸಭೆ ನಡೆಸಿದ್ದಾರೆ. ಅವರು ಏನಾದ್ರೂ ಒತ್ತಡವನ್ನ ಹಾಕ್ತಾರಾ ಹೈಕಮಾಂಡ್ ಭೇಟಿಗೆ, ಅಥವಾ ಹೈಕಮಾಂಡ್ ನಾಯಕರು ನನ್ನನ್ನು ಕೂಡ ಕರೆಸ್ಕೊಂಡು ಒಂದು ತೀರ್ಮಾನ ಮಾಡಿ ಅಂತ ಏನಾದ್ರೂ ಒತ್ತಡವನ್ನ ಹಾಕ್ತಾರಾ? ಈ ಒತ್ತಡಗಳು ಶುರುವಾದ್ರೆ ಮಾತ್ರ ಇನ್ನಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ಅದರ್ವೈಸ್ ಮುಖ್ಯಮಂತ್ರಿಗಳ ಭೇಟಿ, ಸಚಿವ ಸಂಪುಟ ಪುನರ್ರಚನೆಗೆ ಅನ್ನೋದಂತೂ ಕ್ಲಿಯರ್. ಇನ್ನೊಂದು, ನಾಯಕತ್ವ ಬದಲಾವಣೆ ವಿಚಾರವಾಗಿ ನೀವು ಒಂದು ಕ್ಲಿಯರ್ ಮೆಸೇಜ್ ಅನ್ನು ಕೊಡಿ ಅನ್ನುವಂತ ಒತ್ತಡವನ್ನು ಮುಖ್ಯಮಂತ್ರಿಗಳು ಹಾಕೋದಂತೂ ನಿಶ್ಚಿತ ಅಂತ ಕಾಣಿಸ್ತಾ ಇದೆ ರಕ್ಷತ್. ಹಾಗಾಗಿ ದೆಹಲಿಯ ಭೇಟಿ ಒಂದು ಕುತೂಹಲವಂತೂ ಕಾರಣ ಆಗಿದೆ. ದೆಹಲಿಯ ಭೇಟಿಯ ಬಳಿಕ ಇನ್ನಷ್ಟು ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿಯಾಗುವಂತದ್ದು ಕಾಣಿಸ್ತಾ ಇದೆ ರಕ್ಷತ್. ಧನ್ಯವಾದ ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.